guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಈ ವರ್ಷ ನಿಮಗೆಲ್ಲ ಒಳ್ಳೇದಾಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ವಿಶ್ ಮಾಡ್ತಾ ಸೊ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಎಸ್, ಅಫ್ಕೋರ್ಸ್ ಹಬ್ಬ ಬಂದಿದೆ ಅಂತ ಅಂದಿದ ತಕ್ಷಣ ನನಗಂತೂ ಫೇವ್ರೆಟ್ ದ ಮೋಸ್ಟ್. ಸೊ ವ್ಲಾಗ್ ಮಾಡಲೇಬೇಕು ನಾನು. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡುವಂಥ ವಿಷಯ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋವಂಥದ್ದು ಸೊ ವ್ಲಾಗ್ ಮಾಡೋದು. ಸೊ ಇವತ್ತಿನ ಹಬ್ಬದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ನನ್ನ ವಿಡಿಯೋ ಯಾವತ್ತೂ ನಾಯ್ಸ್ ಫ್ರೀ ಅಂತೂ ಲೈಕ್ ನಾಯ್ಸ್ ಫ್ರೀ ವಿಡಿಯೋ ಇಲ್ಲವೇ ಇಲ್ಲ. ಸೊ ಬ್ಯಾಕ್ಗ್ರೌಂಡ್ ಏನಾದರೂ ವಾಯ್ಸ್ ಏನಾದರೂ ಕೇಳಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ, ಓಕೆನಾ. ಇವತ್ತು ಹಬ್ಬ ನಮ್ಮ ಮನೆಯಲ್ಲೂ ನಮ್ಮಮ್ಮ ಆಲ್ರೆಡಿ ಕಿಚನಲ್ಲಿ ಶುರು ಮಾಡ್ಕೊಂಡಿದ್ದಾರೆ ಹಬ್ಬದ ಅಡುಗೆ ಮಾಡೋದಕ್ಕೆ. ಆ್ಯಂಡ್ ಎಲ್ಲ ಅಕ್ಕಪಕ್ಕ ಮನೆಯೆಲ್ಲ ಪೂಜೆ ಮಾಡ್ತಿದ್ದಾರಲ್ಲ, ಸೊ ಹಾಗಾಗಿ ಎಲ್ಲ ನಾಯ್ಸ್ ಕ್ಯಾಪ್ಚರ್ ಆಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತಿನ ಡೇ ಹೇಗಿರುತ್ತೆ, ನಾನು ಏನೆಲ್ಲ ಮಾಡ್ತೀನಿ. ಸೊ ಸಿಂಪಲ್ಲಾಗಿರುತ್ತೆ, ಸಿಕ್ಕಾಪಟ್ಟೆ ಆಡಂಬರಲ್ಲ ಏನಿಲ್ಲ. ಸೊ ಸಿಂಪಲ್ಲಾಗಿ ನಮ್ಮನೇಲಿ ಹೇಗೆ ಪೂಜೆ ಮಾಡ್ತೀವಿ. ಆ್ಯಂಡ್ ತುಂಬ ಪ್ಲ್ಯಾನ್ಸ್ ಎಲ್ಲ ಏನೂ ಇಲ್ಲವೇ ಇಲ್ಲ. ಸೊ ಮನೇಲಿ ಹೇಗೆ ನಾವು ಹಬ್ಬನ ಆಚರಣೆ ಮಾಡ್ತೀವಿ ಆ್ಯಂಡ್ ಹಬ್ಬದ ಊಟ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನಾನು ಆವಾಗಲೇ ಹೇಳ್ದಾಗೆ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನೋಡೋಣ ಇವತ್ತು ನಮ್ಮಮ್ಮ ಏನೆಲ್ಲ ಸ್ಪೆಷಲ್ ಮಾಡಿದ್ದಾರೆ ಅಂತ. ಸೊ ನನ್ನ ಔಟ್ಫಿಟ್ಟು ನಾನು ಕಾರ್ ಸೆಟ್ನ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ನಾನು ಪಿಕ್ ಹಾಕ್ತೀನಿ ನೋಡಿ, ಓಕೆನಾ. ಸೊ ಲಾಸ್ಟಲ್ಲಿ ಪಿಕ್ ಹಾಕ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸೊ ನಮ್ಮ ಮನೇಲಿ ಇವಾಗ ನಾವು ಪೂಜೆ ಮಾಡಬೇಕು. ಸೊ ಪೂಜೆ ಮಾಡಿ ಆ್ಯಂಡ್ ಆದಮೇಲೆ ಏನು ಅದರ ನೆಕ್ಸ್ಟ್ ಪ್ಲ್ಯಾನ್ಸ್ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಟೆಂಪಲ್ಗೆ ಬೇರೆ ಹೋಗಬೇಕು, ರಾಯರ ಟೆಂಪಲ್ಗೆ. ಸೊ ಅವ್ರ ಬ್ಲೆಸ್ಸಿಂಗ್ಸು ತೊಗೊಂಡು ಮನೆಯಲ್ಲೂ ಪೂಜೆ ಮಾಡಿ ಆ್ಯಂಡ್ ಅದಾದಮೇಲೆ ಮಮ್ಮಿ ಹತ್ರ ಕಿಚನಲ್ಲಿ ಹೋಗಿ ಮಮ್ಮಿ ಹತ್ರ ಮಾತಾಡ್ತಾರೆ, ಮಮ್ಮಿ ಏನು ಮಾಡ್ತಿದ್ದಾರೆ ಅಂತ. ಸೊ ಸದ್ಯಕ್ಕೆ ಇವಾಗ ನಮ್ಮ ಮನೇಲಿ ಪೂಜೆ ಮಾಡಿ ನಾನು ಟೆಂಪಲ್ ಹೋಗಿ ಬಂದು ಆ್ಯಂಡ್ ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಸರಿನಾ. ಸೊ ಬನ್ನಿ. ವೆಲ್ಕಮ್ ಬ್ಯಾಕ್. ಸೊ ಸಿಕ್ಕಾಬಟ್ಟೆ ರಶ್ ಇತ್ತು ನಿಜವಾಗ್ಲೂ. ದೇವಸ್ಥಾನದಲ್ಲಿ ತೇರನ್ನ ಎಳೀತಾ ಇದ್ರು. ಅಲ್ಲಿ ಯೂಶಲಿ ತೇರಿರುತ್ತೆ ರಾಘವೇಂದ್ರ ಮಠದಲ್ಲಿ. ಸೊ ಗುರುವಾರ ತೇರನ್ನ ಎಳೀತಾರೆ ಆ್ಯಂಡ್ ದೀಪನೂ ಹಚ್ತಾರೆ. ಸೊ ಇವತ್ತು ತೇರನ್ನ ಎಳೀತಾ ಇದ್ರು, ತುಂಬ ರಶ್ ಇತ್ತು. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡಿದ್ದೀರಾ ಅಂತ ಅನ್ನಿಸುತ್ತೆ.
ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನಮಗೆ ನಮ್ಮ ಮನೆಗೆ ತುಂಬಾ ಹತ್ರ ನಿಜವಾಗ್ಲೂ ಅದೊಂದು ವಿಷಯದಲ್ಲಿ ಸಿಕ್ಕಾಪಟ್ಟೆ ಬ್ಲೆಸ್ಡ್ ಅಂತ ಅನಿಸುತ್ತೆ ನನಗೆ. ಸೊ ಗುರುವಾರ ಅಂತಲೇ ಅಲ್ಲ, ಸೊ ನಮಗೆ ಯಾವಾಗ ಇಷ್ಟ ಆಗುತ್ತೆ ಆವಾಗ ಹೋಗ್ಬೋದು ರಾಯರ ಮಠಕ್ಕೆ. ಅದೊಂದು ಆ್ಯಂಡ್ ಹಬ್ಬದ ದಿನ ಗುರುವಾರ ಹಬ್ಬ ಬಂದಿರೋದು, ಅದು ಕೂಡ ಒಂದು ತುಂಬಾ ಸ್ಪೆಷಲು. ಸೊ ಬ್ಲೆಸ್ಸಿಂಗ್ಸ್ ಆಯಿತು, ಆ್ಯಂಡ್ ಮನೇಲಿ ಪೂಜೆನೂ ಆಯಿತು, ಆ್ಯಂಡ್ ದೇವಸ್ಥಾನದಲ್ಲಿ ಒಳ್ಳೆ ದರ್ಶನವೂ ಆಯಿತು. ಆ್ಯಂಡ್ ನನ್ನ ಡ್ರೆಸ್ ತೋರಿಸ್ತೀನಿ ನೋಡಿ, ಕಾರ್ಸೆಟ್ ತುಂಬಾ ಚೆನ್ನಾಗಿದೆ. ನಮ್ಮ ಅಪ್ಪನ ಫೇವ್ರೆಟ್ ಕಲರ್, ಹುಡುಕಿ ಇದನ್ನೇ ಈ ಕಲರೇ ತಗೋ ಅಂತೇಳಿ ರೆಕಮೆಂಡ್ ಮಾಡಿದ್ದು ನಮ್ಮ ಡ್ಯಾಡಿ. ಹ್ಯಾಪಿ ಯುಗಾದಿ. ಮಮ್ಮಿ ಹ್ಯಾಪಿ ಯುಗಾದಿ. ಸೊ ಆಲ್ರೆಡಿ ಮಮ್ಮಿ ಕಿಚನಲ್ಲಿ ಅಡುಗೆ ಮಾಡ್ತಿದ್ದಾರೆ, ಹಬ್ಬದ ಅಡುಗೆ. ಸೊ ನೋಡೋಣ ಏನೆಲ್ಲ ಮಾಡಿದ್ದಾರೆ ಸ್ಪೆಷಲು ಅಂತ. ಸೊ ಬನ್ನಿ ಇವಾಗ ಕಿಚನ್ಗೆ ಹೋಗೋಣ. ಸೊ ಇವತ್ತು ಮಮ್ಮಿ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಮಾಡಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಹಾಯ್ ಮಮ್ಮಿ. ಹಾಯ್. ಏನು ಸ್ಪೆಷಲ್ ಮಾಡಿದ್ದೀರಾ? ಒಬ್ಬಟ್ಟು, ಆಮೇಲೆ ವಡೆ, ಕೋಸಂಬರಿ, ಪಾಯಸ, ಆಮೇಲೆ ಇದು ಆಲೂಗಡ್ಡೆ ಗೊಜ್ಜು ಮಾಡಿದೆ, ಹಪ್ಪಳ. ಇನ್ನೇನಾದರೂ ಬೇಕಾದ್ರೆ ತಿನ್ನಲ್ಲ, ಅದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ. ಇನ್ನು ಜಾಸ್ತಿ ಐಟಮ್ ಮಾಡಿದರೆ ತಿನ್ನಲ್ಲ. ಈಗಲೂ ಒಬ್ಬಟ್ಟು ತಿನ್ನಲ್ಲ, ಹಬ್ಬ ಅಂತ ನಾನು ಮಾಡಬೇಕಷ್ಟೆ. ಇಲ್ಲ, ಆ್ಯಕ್ಚುಲಿ ಏನು ಗೊತ್ತಾ, ನಾವೆಲ್ಲ ಅಷ್ಟು ಫುಡ್ಡಿ ಅಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಎಷ್ಟೊಂದು ತಿನ್ನೋಕ್ಕಾಗತ್ತೆ, ತಿಂತೀವಿ ಅಂತೇಳಿ ಅಷ್ಟೊಂದು ಫುಡ್ಡಿನೂ ಅಲ್ಲ. ಹಬ್ಬ ಅಂತ ಹೇಳಿ ಸ್ವಲ್ಪ ಮಾಡಿರೋದು ಅಷ್ಟೇ. ಓಕೆನಾ? ಸೊ ಏನೆಲ್ಲ ಮಾಡಿದ್ದೀರಾ ತೋರಿಸ್ತೀರಾ? ಓಕೆ ಮಮ್ಮಿ. ಒಬ್ಬಟ್ಟು, ಆಮೇಲೆ ವಡೆ. ಓಕೆ, ಆಮೇಲೆ ಇಲ್ಲೂ ವಡೆ ಹಾಕ್ತಾಯಿದ್ದೀರಾ. ಓಕೆ, ಕೋಸಂಬರಿ. ಓಕೆ, ಆಮೇಲೆ ಇದೇನಿದು? ಅದು ರಸ. ಓ, ಕಾಳು ಸಾರು, ಬಸ್ಸಾರು. ಓಕೆ, ಆಮೇಲೆ ಪಾಯಸ. ಇದು ಅಲ್ವಾ ಅದು? ಹಾಲಿನ ಇದು ಒಬ್ಬಟ್ಟಿಗೆ ಹಾಕೊಂಡು ತಿನ್ನಬೇಕಲ್ವಾ? ಓಕೆ, ಆಮೇಲೆ ರಸಮ್. ವಾವ್, ಒಬ್ಬಟ್ಟು ಸಾರು. ಇದೇನು? ಬಸ್ಸಾರಿಗೆ ಕಾಳ? ಓಕೆ, ನಮ್ಮ ಅಜ್ಜಿ ಸ್ಟೈಲು ಬಸ್ಸಾರು. ಇದೇನು? ಆಲೂಗಡ್ಡೆ ಗೊಜ್ಜು. ನಮ್ಮ ಕಿಚನು ಇವತ್ತು ಸಿಕ್ಕಾಪಟ್ಟೆ ಮೆಸ್ ಆಗಿದೆ, ಗಲೀಜಾಗಿದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹಬ್ಬ ಅಂತಂದರೆ ಸೊ ಹೀಗೆ ಎಲ್ಲ ಮೆಸ್ ಆಗಿರುತ್ತೆ. ಅಲ್ಲಿ ಪಾತ್ರೆ ಬಿದ್ದಿದೆ, ಇಲ್ಲ ನಮ್ಮಮ್ಮ ಕೆಲಸ ಮಾಡ್ತಿದ್ದಾರೆ, ಅಡುಗೆ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಮಮ್ಮಿ ನಾನು ಹೆಲ್ಪ್ ಮಾಡಿದೆ ತಾನೇ ನಿಮಗೆ? ಅದೇ ಹೆಲ್ಪ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ. ಅಲ್ಲಿ ನಾನು ಬರೀ ವಿಡಿಯೋ ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ತಾನೇ ಮಮ್ಮಿ? ಮಾಡ್ತೀನಿ ತಾನೆ? ಮಾಡ್ತೀನಿ. ಸೊ ಸಿಕ್ಕಾಪಟ್ಟೆ ಮೆಸ್ ಆಗಿದೆ ಇವಾಗ. ನಾನು ಕೂಡ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಾಯಿತು. ಇವಾಗ ಇನ್ನೊಂದು ಸತಿ ಅದೆಲ್ಲ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೊಟ್ಟೆ ಹಸಿತಿದೆ. ಫಸ್ಟು ಊಟ ಮಾಡಬೇಕು. ಆ್ಯಂಡ್ ಆಯಿತು, ಒಂದು ಲಿಮಿಟ್ ಅಂತ ಇರುತ್ತಲ್ಲ, ಆ ಟೈಮ್ನ ಕ್ರಾಸ್ ಮಾಡಾದ್ಮೇಲೆ ಆಗಲ್ಲ ತಡ್ಕೊಳ್ಳೋದಕ್ಕೆ. ಫಸ್ಟ್ ಆಫ್ ಆಲ್ ನನಗೆ ಹೊಟ್ಟೆ ಹಸಿನೇ ತಡೆಯೋದಕ್ಕಾಗಲ್ಲ. ಫೈನ್. ಆ್ಯಂಡ್ ಇದೊಂದು ಸೌಂಡು, ಯಪ್ಪ ದೇವ, ಹಬ್ಬದ ದಿನವೂ ಇವ್ರುಗಳು ಕೆಲಸ ಮಾಡ್ತಿದ್ದಾರೆ. ಗ್ರೇಟ್. ಫೈನ್. ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಈ ನಾಯ್ಸ್ನ ಸ್ವಲ್ಪ ರೆಡ್ಯೂಸ್ ಆಗಲಿ. ಆ್ಯಂಡ್ ನಾನು ಕಿಚನಲ್ಲಿ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡಿಬಂದು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಹಾಯ್ ಗಾಯ್ಸ್. ಸೊ ಇವಾಗ ಹೊಟ್ಟೆ ಹಸಿತಿದೆ ಅಂಥೇಳಿ ಸೊ ಊಟ ಮಾಡ್ತಾಯಿದ್ದೀನಿ. ಎಸ್, ಅಫ್ಕೋರ್ಸ್ ಹಬ್ಬದ ಊಟ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಸ್ಪೆಷಲ್ ಆಗಿರುತ್ತೆ. ಸೊ ಒಬ್ಬಟ್ಟು ಲೈಕ್ ಆ್ಯಸ್ ಯೂಶಲ್ ಆವಾಗಲೇ ನೋಡ್ದಂಗೆ ಒಂದೇ ಒಂದು ಒಬ್ಬಟ್ಟು ತಿಂತಾಯಿದ್ದೀನಿ ನಾನು. ಸೊ ಹೇಗಿದೆ ನೋಡೋಣ. ನಮ್ಮ ಮಮ್ಮಿ ಬೈದಿದ್ದಕ್ಕೆ ನಮ್ಮ ಮಮ್ಮಿ ಬೈದಿದ್ದಕ್ಕೆ ಒಬ್ಬಟ್ಟು ತಿಂತಾಯಿದ್ದೀನಿ. ಚೆನ್ನಾಗಿದೆ ಮಮ್ಮಿ. ವಡೆ, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಒಬ್ಬಟ್ಟು ಅಷ್ಟೇ ಸಕ್ಕತ್ತಾಗಿದೆ. ಜಾಸ್ತಿ ಸ್ವೀಟೆಲ್ಲ ಇಲ್ಲ ಮಮ್ಮಿ, ಮೈಲ್ಡಾಗಿ ತುಂಬ ಚೆನ್ನಾಗಿದೆ. ಸೊ ಇವಾಗ ನಾನು ಕ್ವಿಕ್ಕಾಗಿ ನನ್ನ ಲಂಚ್ನ ಮುಗಿಸ್ಕೊಂಡು ಆಮೇಲೆ ನಿಮ್ಮನ್ನೆಲ್ಲ ಮೀಟ್ ಆಗ್ತೀನಿ. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಸುಸ್ತಾಗೋಗಿದೆ ನಿಜವಾಗ್ಲೂ. ಮಮ್ಮಿ ಹೇಗಿತ್ತು ಊಟ? ಹೇಗಿತ್ತು ಸೆಲೆಬ್ರೇಷನ್? ಅಡುಗೆ ಮಾಡಿದ್ದಾನೆ ಚೆನ್ನಾಗಿತ್ತು. ನಾನೇನು ಹೆಲ್ಪ್ ಮಾಡಿಲ್ವಾ? ನಾನು ಹೆಲ್ಪ್ ಮಾಡಿದೆ ತಾನೆ. ಸೊ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಒಬ್ಬಟ್ಟು ತುಂಬ ಚೆನ್ನಾಗಿತ್ತು. ಒಬ್ಬಟ್ಟು, ವಡೆ, ಏನದು ಒಬ್ಬಟ್ಟು ಸಾರು. ಒಬ್ಬಟ್ಟು ಸಾರಿಗೆ ಆಲೂಗಡ್ಡೆ ಗೊಜ್ಜು ಮಾಡಿದರು. ತುಂಬ ಚೆನ್ನಾಗಿತ್ತು ಕಾಂಬಿನೇಷನು. ತುಂಬ ಚೆನ್ನಾಗಿತ್ತು ಮಮ್ಮಿ. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ತೀನಿ. ಕೋಸಂಬರಿನೂ ಚೆನ್ನಾಗಿತ್ತು. ಸೊ ಈ ಕ್ಲೈಮೇಟ್ಗೆ ಕೋಸಂಬರಿ, ಮಜ್ಜಿಗೆ, ಸೊ ಇದೆಲ್ಲ ದಿ ಬೆಸ್ಟು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಡ್ಯಾಡಿ ಹೇಗಿತ್ತು ಡ್ಯಾಡಿ?
ಸೂಪರ್, ಅಲ್ಲಿಂದನೇ ವಾಯ್ಸ್ ಹೇಳ್ತಾರೆ ಚೆನ್ನಾಗಿತ್ತು ಅಂತ. ಸೊ ಇವಾಗ ಸ್ವಲ್ಪ ಹೊತ್ತು ಬೆಳಗ್ಗೆ ಬೇಗ ಆಯ್ತಿತ್ತಲ್ವ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಂಡ್ ಅದಾದಮೇಲೆ ಈವ್ನಿಂಗ್ ನೋಡೋಣ ಏನೆಲ್ಲ ಪ್ಲ್ಯಾನ್ಸು ಅಂತ. ಸೊ ಬೆಳಗ್ಗೆನೇ ಬೇಗ ಬೇರೆ ಎದ್ದಿದ್ದು, ಸೊ ತುಂಬ ಟಯರ್ಡ್ ಆಗಿದೆ. ನನಗೆ ಟಯರ್ಡ್ ಆಗೋಕ್ಕಿಂತ ಜಾಸ್ತಿ ಮಮ್ಮಿಗೆ ಟಯರ್ಡ್ ಆಗಿದೆ. ನೀವು ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಆಯಿತಾ. ಪಾಪ ಬೆಳಗ್ಗೆ ಎದ್ದಿದ ತಕ್ಷಣವೇ ಹಬ್ಬ ಬಂದರೆ ಹಿಂಗೆ ಅಲ್ವಾ. ಸೊ ನಾವೆಲ್ಲ ಮನೇಲಿ ಮಾಡ್ತೀವೋ ಇಲ್ವೋ, ಬಟ್ ಅಮ್ಮಂದಿರು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಶುರು ಮಾಡ್ಕೊಳ್ತಾರೆ. ಅದಕ್ಕೆ ಅವರೆಲ್ಲ ಅಮ್ಮಂದಿರು ಅಂದ್ಕೊಳ್ಳೋದು ಗ್ರೇಟು ನಿಜವಾಗ್ಲೂ. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ. ರೆಸ್ಟ್ ತೊಗೊಂಡು ಈವ್ನಿಂಗ್ ನೋಡೋಣ ಏನೆಲ್ಲ ಪ್ಲ್ಯಾನ್ಸು ಅಂತ. ಆಮೇಲೆ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್. ಜಸ್ಟ್ ಇವಾಗ ಎದ್ವಿ, ಆಲ್ಮೋಸ್ಟ್ 5 o'clock ಆಗ್ತಿದೆ. ಆ್ಯಂಡ್ ನಾವು ವಿಡಿಯೋದಲ್ಲಿ ನೋಡಿರ್ತೀರಲ್ವ, ನಾವು ಪೂಜೆನ ಯುಗಾದಿ ಹಬ್ಬಕ್ಕೆ ನಾವು ಹಾಗೆ ಗುಡಿನ ನಿಲ್ಲಿಸಿ ಪೂಜೆ ಮಾಡೋದು. ಸೊ 6 o'clock ಒಳಗಡೆ ಅದನ್ನು ಇಳಿಸ್ಬೇಕು. ಸೊ ಹಾಗಾಗಿ ಬಟ್ಟೆ ಎಲ್ಲ ಇತ್ತು, ಬಟ್ಟೆ ಎಲ್ಲ ಎತ್ತಿ ಇವಾಗೆಲ್ಲ ಕ್ಲೀನ್ ಮಾಡಿ ಇವಾಗ ಗುಡಿಸಿ ದೀಪ ಹಚ್ಚಬೇಕು. ಸೊ ಹಾಗಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಆ್ಯಂಡ್ ನಮ್ಮಮ್ಮ ಆರಾಮಾಗಿ ಅಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಿದ್ದಾರೆ. ಹಾಂ ಮಮ್ಮಿ, ರೀಲ್ಸ್ ನೋಡ್ತಿದ್ದೀರಾ? ಕೆಲಸ ಮಾಡೋಣ ಅಂತಂದರೆ ಮಾಡೋಣ ಅಲ್ವಾ. ಸೊ ಇವಾಗ ಡ್ಯೂಟಿ ಸ್ಟಾರ್ಟ್. ಇವಾಗ ಸಾಯಂಕಾಲ ದೀಪ ಹಚ್ಚಿ ಆಮೇಲೆ ನೋಡೋಣ ಏನಿದೆ ಪ್ರೋಗ್ರಾಮ್ ಅಂತ. ಸೊ ಸದ್ಯಕ್ಕೆ ಈ ಕೆಲಸ ಎಲ್ಲನೂ ಮುಗಿಸಿ ಆ್ಯಂಡ್ ಅದಾದಮೇಲೆ ನಿಮ್ಮನ್ನೆಲ್ಲ ಮೀಟ್ ಆಗ್ತೀನಿ. ಸೊ ಗೈಸ್, ಇವಾಗ ವಿಡಿಯೋನ ಎಂಡ್ ಮಾಡೋವಂಥ ಟೈಮು. ಸೊ ಏನಿಲ್ಲ, ಆ್ಯಕ್ಟಿವಿಟೀಸ್ ಅಷ್ಟೇ. ಸೊ ಸಾಯಂಕಾಲ ಪೂಜೆ ಆಯಿತು, ಇವಾಗ ಊಟ ಮಾಡೋದು ಅಷ್ಟೇ. ಮಾಮೂಲಿ ಹಬ್ಬದ ಊಟ, ಒಬ್ಬಟ್ಟು, ವಡೆ ಆ್ಯಂಡ್ ಒಬ್ಬಟ್ಟು ಸಾರು. ಸೊ ಇಷ್ಟೇ ಸಿಂಪಲ್ ಆಗಿತ್ತು ನಮ್ಮ ಮನೇಲಿ ಹಬ್ಬ ಈ ವರ್ಷ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.